ಎಲ್ರಿಗೂ ನಮಸ್ಕಾರ. ನಮ್ಮ ಶಿರಾ ಹುಡುಗರ ಚಾನಲ್ಗೆ ಸ್ವಾಗತ. ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರೋ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮಗೆ ಸಪೋರ್ಟ್ ಮಾಡಿ. ಬಾರಲ್ಲ, ಇನ್ನು ಚಿಕನ್ ಐತಿ ತಿಂಬಿವೆ. ವಾಗಪ್ಪ ಸ್ವಾಮಿ, ತಿಂದು ತಿಂದು ಸಾಕಾಗೈತೆ ನನಗಂತೂ. ತಿನ್ಬೇಕಂತೆ ಚಿಕನ್ನ. ಪರವಾಗಿಲ್ಲ, ಒಂದು ಈಟೆ ತಿನ್ಬಾರೋ. ಆ ಗುಂಡಜ್ಜಿ ಬ್ಯಾಡ 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 ಅಂದ್ರೂ 2-3 ಸೌಟ್ ಹಾಕಿ ಒದ್ದಾಡ್ಕೊಂಡು ತಿಂದು ಸದಿಕ ಹೋಗಿ ಬಿತ್ಕೊಂಡ್ರೆ ಸಾಕಾಯ್ತು ನನಗೆ. ಅಲ್ವಲ್ಲ ಪಾಪ, ಹಿಂಗೆ ಮಾತಾಡ್ತಿರ್ತೀರಿ. ಓದ್ಕೊಂಬನಿ ಬರ್ಕೊಂಬನಿ, ಇನ್ನೇನು ಎಕ್ಸಾಮ್ಗಳು ಹತ್ರಕ್ಕೆ ಬಂದ್ವು. ಏನೋ ನಮ್ಮ ಬರ್ಕೊಂಬನಿ ಅಮ್ಮಂಗಿಲ್ಲ, ಬರೀ ತಿರ್ಗು 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 ಹಿಂಗೆ ಮಾತಾಡ್ಕೊಂಡು ಓಡಾಡು. ಬರೀ ಇಂಥದ್ರಾಗೆ ಬಂತಲ್ಲ ನಿಮ್ಮ ಜೀವನ. ಅಜಯ್, ರಾಘವತ್ ಓದ್ಕೊಂಬಂದೆ. ಯಾವಾಗಪ್ಪ ಓದ್ಕೊಂತೀಯ? ಇದು ಒಳ್ಳೆ ಚೆನ್ನಾಗತ್ತೆ, ನಾವು ಓದ್ಕೊಂತೀನಿ. ನೀನು ಓದ್ಕೊಂಬಂದು ನಾನು ನೋಡೇ ಇಲ್ಲ. 10 ಗಂಟೆ ತನಕ ಮೊಬೈಲ್ ನೋಡ್ತೀಯ, ಆಮೇಲೆ ಹಂಗೆ ದಬ ಕೆಂಚ 8 ಗಂಟೆಗೆ 8:15 ವರ್ಷನ ಬುಕ್ ಇಟ್ಕೊಂಡು ಒಂದು ಅರ್ಧ ಗಂಟೆ ಅದು ಇದು ಕೊಯ್ ಕೊಯ್ ಅನ್ಕೊಂಡು ಅಷ್ಟೇ. ಅರ್ಧ ಗಂಟೆನೆ ಓದ್ಕೊಂಬದು. ಆ ಮಾರಾಯರ ಮಕ್ಳು ಹೆಂಗೆ ಓದ್ಕೊಂತವೆ. ಆ ಹುಡುಗ ರಮೇಶ ನೋಡೋದು ಬೆಳಗ್ಗೆ 5 ಗಂಟೆ ಎದ್ದು ಓದ್ಕೊಂತೈತಂತೆ, ಆಮೇಲೆ 9 ಗಂಟೆಯಿಂದ 11 ಗಂಟೆ ತನಕ ಓದ್ಕೊಂತಂತೆ. ನೀನು ಹಂಗೆ ಓದ್ಕೊಂತೆದ್ದು? ಅಜಯ್, ನೀನು ಅವ್ರ ಸುದ್ದಿ ಇವ್ರ ಸುದ್ದಿ ನನ್ನ ಹತ್ರ ಮಾತಾಡ್ಬಿಡ ನೀನು. ಯಾವನ ಓದ್ಕೊಂತಾನಂತೆ, ಎಷ್ಟು ಗಂಟೆಗೆ ಎದ್ದಿ ನಾನು ಓದ್ಕೊಂತೀನಿ ಹೇಳು. ಅವನು ನನ್ಕಿನ್ನ ಕಡಿಮೆ ಮಾರ್ಕ್ಸ್ ತೆಗಿತಾನೆ, ನಾನು ಜಾಸ್ತಿ ಮಾರ್ಕ್ಸ್ ತೆಗಿಯೋದು ಗೊತ್ತೇ. ಏನು ಪಾಪ, ನೀನು ಓದ್ಕೊಂಬಲ್ಲ ಕಿರಣ? ನಾನು ಓದ್ಕೊಂತೀನಿ ಕಣಜ್ಜಿ. ಏನು ಓದ್ಕೊಂತೀರೋ, ಎತ್ಲ ಓದ್ಕೊಂತೀರೋ? ನಮ್ಮನ್ನ ಓದ್ಸಂಗಿದ್ದಿದ್ರೆ ನಾವು ಇವತ್ತೆಲ್ಲೋ ಇರ್ತಿದ್ವಿ. ಏನ್ ಮಾಡೋದು, ನಮ್ಮನ್ನು ಓದಿಸ್ಲಿಲ್ಲ, ಏನಿಲ್ಲ. ನಿನ್ನ ಓದಿಸಿದ್ರೆ ಅಷ್ಟೇ, ಏನು ಓದ್ಲಿಲ್ಲ ಅಂದ್ರೇನೆ ಹಿಂಗೆ, ಇನ್ನು ಓದಿದ್ರೆ ಇನ್ನೆಂಗೋ ನನ್ನನ್ನು ಉರ್ದು ಉಳ್ಳಿಕಾಳು ಮುಕ್ತಿದ್ದೇನ ನೀನು. ಇಂಥ ತರಲೆ ಮಾತಾಡಕ್ಕೆ ಎಲ್ಲಿಂದ ಕರ್ಸ್ಬೇಕು ನೋಡು. ಆಗ ತಿನ್ನಾಗ ಊಟ ತಿಂತೀನಪ್ಪ, ತಿಂತೀನಿ. ನಂಗೆ ಯಾಕ ಊಟ ಮಾಡಿ ಹೊಟ್ಟೆಲ್ಲ ಬಾರ್ಕಾಯ್ತು ಅನ್ಸಣ, ಹೋಗಿ ಮನಿಕೊಂತೀನಿ. ಬಾರಲ್ಲ, ಎಲ್ಲಿಗೋ ಬಾ ಮನಿಕ. ಓಟು ಬಿಟ್ಟದ್ದೆ, ಹೋಗ್ತೇ ಇಲ್ಲ ಆ ಹುಡುಗ. ಮನಿಕೊಂಬಂಗಿದ್ರೆ ಬಂದು ಮನಿಕೊಂತಿಲ್ಲ. ಅಲ್ಲ ಕಣಜ್ಜಿ, ನಾನ್ ಕಿರಣಂಕಾದ್ರೆ ನೀನ್ ಹಾಕಂಗ ಆಡ್ತೀಯ? ಯಪ್ಪ ಅಜಯ್, ನಾನು ಇವನ್ ಜೊತೆ ಮಾತ್ರ ಮನಿಕೊಂಬಲ್ಲ ಕಣಜ್ಜಿ. ಯಾಕೊತ್ತೆ, ಒಳ್ಳೆ ಮನಿಕೊಂಡ್ರೆ ಕಾಲು ಕೈ ಎಲ್ಲ ಮ್ಯಾಕ್ ಎತ್ತಾಗ್ತಾನೆ. ಒಳ್ಳೆ ನಂಗೆ ಉಸಿರಾಡಕ್ಕೆ ಆಗಲ್ಲ. ಕಾಲು 2 ಕಾಲು ತೆಗೆದು ನನ್ನ ಕಾಲ ಮೇಲೆ ಹಾಕ್ತಿರ್ತಾನೆ, 2 ಕೈನೂ ನನ್ನ ಮೇಲೆ ಹಾಕಿರ್ತಾನೆ. ಒಳ್ಳೆ ಮೂಗಿಂದ ಕೈ ಇತ್ತಾನೆ ಕಣಜ್ಜಿ. ಯಾವಾಗಲ್ಲ ಹಂಗೆ ಮಾಡಿದ್ದೆ? ಗುಂಡಜ್ಜಿ ಊರ್ಗೋದಾಗ ಆ ಹುಡುಗ ಹಂಗೆ ಹೇಳ್ಪಾಪ, ಹಂಗೆ ಮಾಡೋದು. ಅದಕ್ಕೆ ದೂರ ಮನಗಿಸ್ತೀನಿ ಅದನ್ನ. ಅಲ್ಲ ಇದೆಯಾ ನೀನು ಎಂದನ ಬಾಚಿಂಟು ಮನಿಕೆ ಅನ್ಬೇಕು. ನಾನು ನಿಮ್ಮ ಮಗಳಿಗೆ ಮನಿಕೆ ಕಣಜ್ಜಿ. ಅಕಸ್ಮಾತ್ ನನ್ನ ಮನಿಕೆಂಟು ರೊಗ್ಗೊಳಕ್ಕೆ ಹುಚ್ಚ ಒಯ್ದ್ಬಿಟ್ಟು ಅದೇ ಹೋಗ್ಬಿಡ್ತೀನಿ. ಥೂ, ಮಾನ್ಗೆಟ್ಟದ್ದೆ. ನಿನ್ ಯಾವತ್ತು ಮಗ್ಲ ಮನಗಿಸ್ಕೊಂಬಲ್ಲ ಹೇಳು. ಇದ್ರ ತಾಗ ಮಾತಾಡಿದ್ರೆ ಮಾನ ಮರ್ಯಾದೆಲ್ಲ ಕಾಯ್ತಿದ್ದಿ ಅಲ್ವಲ್ಲ. ಗುಂಡ ಜೊತೆ ಹಂಗೆ ಮಾತಾಡೋದು. ನಾನು ನಮ್ಮ ಜೊತೆ ಮಾತಾಡಿದ್, ನಿಮ್ಮ ಜೊತೆ ಏನನ್ನ ಮಾತಾಡಿದ್ನಿ? ಯಾಕೋ ಸ್ವಾಮಿ ರಾಂಗಾಗಿದ್ಯಾ? ಹೋಗಿ ತಿಂದು ಬಿತ್ಕ ನನ್ನ ಮಂತ ಹೋಗ್ತೀನಿ. ಈ ನನ್ನ ಮಗ ಇಮ್ಮೆಂಟ್ಲಿದ್ದಂಗೆ ಯಾವಾಗ ಹೆಂಗಿರ್ತಾನಂತ ಹೇಳೋಕ್ಕಾಗಲ್ಲ. ಯಾಕಲ್ಲ ಅಂದಿದ್ದು? ನೀನು 1/2 ಮೆಂಟ್ ಇದ್ದಂಗೆ ಅಂದಿ. ಒಂದ್ ಕ್ಷಣ ಇದ್ದಂಗೆ ಒಂದ್ ಕ್ಷಣ ಇರೋದು. ಒಂದ್ ಕ್ಷಣ ಚೆನ್ನಾಗಿರ್ತ, ಒಂದ್ ಕ್ಷಣ ಮಕ್ಕ ಉದಿಸ್ಕೊಂಡಿರ್ತ, ಒಂದ್ ಕ್ಷಣ ಜಗಳಕ್ಕೆ ಬರ್ತೀಯ. ನಾನೇನ್ ಮಾಡೋದು ಹೇಳು? ನನ್ನ ಮಂತ ಹೋಗ್ತೀನಿ. ನಾನು 1/2 ಮೆಂಟ್ಲು, ನೀನು ಫುಲ್ ಮೆಂಟ್ಲು. ವಾಗ ನಿನ್ನ ಜಾಡ್ಸಾದ್ರೆ ಹೆಂಗಿರ್ಬೇಕು, ಹೋಗ್ತೇನು? ಹೋಗ್ತೀನಪ್ಪ, ಹೋಗ್ತೀನಿ. ಎಲ್ಲ ನನಗೆ ಬಯ್ಯಾರೆ ಆಗೋದು. ನನ್ನನ್ನು ಯಾರು ಅರ್ಥ ಮಾಡ್ಕೊಂಬಲ್ಲ. ನಾನೇನೋ ತಪ್ಪು ಮಾಡ್ಬಿಟ್ರೆ ಹಂಗ್ ಮಾಡ್ದೆ, ಹಿಂಗ್ ಮಾಡ್ದೆ, ಹಂಗ್ ಮಾಡ್ದೆ ಅಂತಾರೆ. ಅದೇ ಅವ್ರ ತಪ್ಪು ನನ್ನ ತರನೇ ಆಗಿ ಅವರೇ ತಪ್ಪು ಮಾಡಿದಾಗ ಅದು ಮಾತ್ರ ಅಯ್ಯೋ ಪಾಪ. ನನ್ನ ಯಾರಿಗೂ ಪ್ರೀತಿ ಇಲ್ಲ. ನಾನು ನೋಡಿದ್ರೆ ಇವ್ರಿಗೆ ಹಂಗಾಗ್ತಿತ್ತಪ್ಪ. ಈ ಪಾಪಿ ಜನರ ಹಾಳು ದುನಿಯ ನಾನೆಂಗೆ ಬದುಕೋದು, ನಾನೆಂಗಿದ್ರು ಕಷ್ಟ ಇವ್ರ ತಗೆ ಜೋ ಜೋ ಲಾಲಿ ಜೋ ಜೋ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ.